ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಗ್ಲೀಷನ್ನು ನಾವು ಈಸಿಯಾಗಿ ಕಲಿಬೇಕು. ಇಂಗ್ಲೀಷನ್ನು ತುಂಬ ಕಷ್ಟಪಡದೆ ನಾವು ಕಲಿಬೇಕು. ಗ್ರಾಮರ್ ನಮಗೆ ಬೇಡ, ಆದರೆ ಸ್ಪೋಕನ್ ಇಂಗ್ಲೀಷ್ ಮಾತಾಡೋದು ನಮಗೆ ಚೆನ್ನಾಗಿ ಬರಬೇಕು ಅನ್ನೋದು ನಿಮ್ಮ ಉದ್ದೇಶ ಆದರೆ ಈ ವಿಡಿಯೋ ಖಂಡಿತ ನಿಮಗೋಸ್ಕರ. ಸಿಂಪಲ್ ಆಗಿ ನಾನು ನಿಮಗೆ ಇಂಗ್ಲೀಷನ್ನು ಕಲಿಯೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅಂಡ್ ಆಫ್ ಕೋರ್ಸ್ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ನಿಮಗೆ ಏನೋ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಬಹುದು. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಏನಪ್ಪ, ಒಂದು ಟ್ರಿಕ್ಕು ಅಥವಾ ಎರಡು ಟ್ರಿಕ್ ಏನಾದರೂ ಅಂದ್ಕೊಳ್ಳಿ, ಸೂತ್ರನೋ ಟಿಪ್ಸ್ ಏನಾದರೂ ಅಂದ್ಕೊಳ್ಳಿ, ಬಟ್ ಇದು ಸತ್ಯ. ಈ ವಿಷಯ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಇಂಗ್ಲೀಷಲ್ಲಿ ನೀವು ಒಂದು ವಿಡಿಯೋ ನೋಡಿದರೆ ನೀವು 50% ಇಂಗ್ಲೀಷನ್ನು ಓದಲಿಕ್ಕೆ ಕಲಿಬೋದು. ಅಂದರೆ ಅದರ ವೇರಿಯೇಷನ್ಸ್ ನೋಡಬೇಕು. ಸೊ ಇದರಲ್ಲಿ ನಾನು ಒಂದು ಟ್ರಿಕ್ ಹೇಳ್ತೀನಿ. ಗ್ರಾಮರ್ ಬೇಡ ನಮಗೆ, ಗ್ರಾಮರ್ ಬಗ್ಗೆ ತಲೆಕೆಡಿಸ್ಕೋಬೇಡಿ. ಗ್ರಾಮರ್ ನಾನು ಹೇಳ್ಕೊಡೋದಿಲ್ಲ ನಿಮಗೆ. ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನು ಸರಿಯಾಗಿ ನೀವು ಕಲ್ತ್ರೆ ಸಾಕು. ಗ್ರಾಮರ್ ಅವಶ್ಯಕತೆ ಇರೋದೇ ಇಲ್ಲ. ಆದರೆ ನೀವು ಪ್ರಶ್ನೆ ಮಾಡಬಾರ್ದು. ಇದ್ಯಾಕೆ ಹಾಗೆ, ಅದ್ಯಾಕೆ ಹಾಗೆ, ಏನು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರಬಾರ್ದು. ಆ ಥರ ನೀವು ಇದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸು ಮಾಡಬೇಕು. ಓಕೆ, ಸೊ ಈಗ ಬೇಸಿಕ್ಲಿ ನಾವು ಏನು ಕಲಿತೀವಿ ಇವತ್ತು ಕ್ಲಾಸಲ್ಲಿ? ವೇರ್ ಟು ಯೂಸ್ ಐ ಆಮ್ ಆ್ಯಂಡ್ ಜಸ್ಟ್ ಐ. ಓಕೆ, ಈಗ ನೀವು ಬೇಸಿಕ್ನವರಾದರೆ, ನಿಮಗೆ ಇಂಗ್ಲೀಷ್ ಓದಕ್ಕೆ ಬರೆಯೋಕ್ಕೆ ಮಾತ್ರ ಬರುತ್ತೆ, ಜಸ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಮಾತ್ರ ಇದು ಉಪಯೋಗ ಆಗುತ್ತೆ. ಆಲ್ರೆಡಿ ನಿಮಗೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ಸರ್ ನನಗೆ ಒಂದಷ್ಟು ಬರುತ್ತೆ, ನನಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತರೂ ನೀವು ಮಿಸ್ಟೇಕ್ ಮಾಡೋದು ನಿಮಗೆ ಗೊತ್ತಾಗಲ್ವಲ್ಲ. ಸೊ ಈ ವಿಡಿಯೋ ಮೂಲಕ ನೀವು ಇಂಪ್ರೂವ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕಲಿಬೋದು. ಓಕೆ, ನಾವು ಲೆಟ್ಸ್ ಸಿ ವೇರ್ ಟು ಯೂಸ್ ಐ ಆಮ್ ಆ್ಯಂಡ್ ಜಸ್ಟ್ ಐ. ಜಸ್ಟ್ ಐ ಅಲ್ಲ, ಬರೀ ಐ. ಓಕೆ, ಭಾಳ ಜನ ಐ ಎಲ್ಲಿ ಬಳಸೋದು, ಐ ಆಮ್ ಎಲ್ಲಿ ಬಳಸೋದು ಅನ್ನೋದೇ ಗೊಂದಲದಲ್ಲಿರ್ತೀವಿ. ಯಾಕೆಂದರೆ ಐ ಅಂದರೂ ನಾನೇ, ಐ ಆಮ್ ಅಂದರೂ ನಾನೇ ಅಲ್ವಾ. ಆದರೆ ಡಿಫರೆನ್ಸ್ ಇದೆ. ಈಗ ನಾವು ಇಲ್ಲಿ ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಐ ಆಮ್ ಎಲ್ಲಿ ಬಳಸ್ತೀವಿ, ಐ ಎಲ್ಲಿ ಬಳಸ್ತೀವಿ, ಐ ಎಲ್ಲಿ ಬಳಸ್ತೀವಿ, ಐ ಆಮ್ ಎಲ್ಲಿ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ. ಸೆಂಟೆನ್ಸ್ ನೋಡೋಣ, ಕನ್ನಡಕ್ಕೂ ಮತ್ತು ಇಂಗ್ಲೀಷ್ಗೆ ಕಂಪೇರ್ ಮಾಡಿ ನೋಡಿ. ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ. ಐ ಆಮ್ ಟಯರ್ಡ್, ನಾನು ಸುಸ್ತಾಗಿದ್ದೀನಿ. ಐ ಆಮ್ ಹಂಗ್ರಿ, ನನಗೆ ಹಸಿವಾಗಿದೆ ಅಥವಾ ನಾನು ಹಸ್ಕೊಂಡಿದ್ದೀನಿ. ರೈಟ್. ನೆಕ್ಸ್ಟ್, ಐ ಆಮ್ ಸ್ಮೈಲಿಂಗ್, ನಾನು ಸ್ಮೈಲಿಂಗ್ ಅಂದರೆ ಮುಗುಳು ನಗೋದು, ಲಾಫಿಂಗ್ ಅಂದರೆ ನಗೋದು, ನಾನು ನಗ್ತಾ ಇದ್ದೀನಿ. ಐ ಆಮ್ ರೆಸ್ಟಿಂಗ್, ನಾನು ರೆಸ್ಟ್ ತೊಗೋತಾ ಇದ್ದೀನಿ ಅಥವಾ ನಾನು ವಿಶ್ರಾಂತಿ ತೊಗೋತಾ ಇದ್ದೀನಿ. ಐ ಆಮ್ ಈಟಿಂಗ್, ನಾನು ತಿಂತಾ ಇದ್ದೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಅಂಥ ಕಷ್ಟ ಏನಲ್ಲ, ಸಿಂಪಲಾಗಿ ನಾನು ನಿಮಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ. ಐ ಸ್ಮೈಲ್ ಎವ್ರಿ ಡೇ, ನಾನು ಪ್ರತಿದಿನ ನಗ್ತೀನಿ. ಸ್ಮೈಲ್ ಅಂದರೆ ನಗೋದು ಅಂತಲ್ಲ, ಮುಗುಳು ನಗೋದು. ಐ ರೆಸ್ಟ್ ಆಫ್ಟರ್ ವರ್ಕ್, ಐ ರೆಸ್ಟ್ ಆಫ್ಟರ್ ವರ್ಕ್, ರೆಸ್ಟ್ ಅಂದರೆ ವಿಶ್ರಾಂತಿ ತಗೋತೀನಿ. ಐ ಈಟ್ 3 ಮೀಲ್ಸ್ ಅ ಡೇ. ಓಕೆ, ಸೊ ಇಲ್ಲೇನಿದೆ ನೋಡಿ, ರೆಸ್ಟ್ ಇದೆ, ಈಟ್ ಇದೆ, ಸ್ಮೈಲ್ ಇದೆ. ಏನು ಟೈಮ್ ಯಾವಾಗ? ಎವ್ರಿ ಡೇ, ಪ್ರತಿದಿನ. ಸಾಮಾನ್ಯವಾಗಿ ಪ್ರತಿದಿನ ನಾನು ಇದನ್ನು ಮಾಡುವಂಥದ್ದು. ಐ ಆಮ್ ಸ್ಮೈಲಿಂಗ್, ನಾನು ನಗ್ತಿದ್ದೀನಿ ಅಂತ ಹೇಳಿದ್ರೇನು? ಈಗ ನಾನು ನಗ್ತಿದ್ದೀನಿ. ನಾನು ರೆಸ್ಟ್ ತಗೋತಾ ಇದ್ದೀನಿ, ಐ ಆಮ್ ರೆಸ್ಟಿಂಗ್ ನೌ, ಈಗ. ಐ ಆಮ್ ಹ್ಯಾಪಿ, ಯಾವಾಗ? ಈಗ. ಇದು ಸಾಮಾನ್ಯವಾಗಿ ನಾನು ಡೈಲಿ ಮಾಡ್ತೀನಿ. ಇದು ಈಗ. ಓಕೆ, ಈಗ ಇರುವಂಥದ್ದು. ಸೊ ಇಲ್ಲಿ ಗಮನಿಸಿರ ಕನ್ನಡ ವಾಕ್ಯಗಳಲ್ಲಿ ನೀವು ಪ್ಯಾಟರ್ನ್ನ ಗಮನಿಸಿ. ಕನ್ನಡದಲ್ಲಿ ಏನು ಬಂದಿದೆ, ಒಂದೇ ಥರ ಬರುವಂಥದ್ದು ಏನು. ಸೊ ಇದನ್ನು ಅಬ್ಸರ್ವ್ ಮಾಡಬೇಕು ನೀವು. ಕನ್ನಡದಲ್ಲಿ ಏನು ಒಂದೇ ಥರ ಇದೆ, ಇಂಗ್ಲೀಷಲ್ಲಿ ಏನು ಒಂದೇ ಥರ ಇದೆ, ಹಾಗಾಗಿ ಅದು ಹಾಗಿದೆ. ಸೊ ದಿಸ್ ಇಸ್ ನಾಟ್ ಗ್ರಾಮರ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಂತಿಲ್ಲ. ಸೊ ಅಲ್ಲಿ ನೋಡಿ, ಇಲ್ಲಿ ದೀನಿ, 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 ದೀನಿ. ಇದೇ ಥರ ಇಂಗ್ಲೀಷಲ್ಲಿ ಎಲ್ಲ ಸೆಂಟೆನ್ಸಲ್ಲೂ ನಿಮಗೆ ಕಾಮನ್ ಆಗಿರೋ ಪದ ಯಾವುದಿದೆ? ಆಮ್, 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 ಆಮ್. ಆಮೇಲೆ ಇನ್ನೊಂದು ಕಾಮನ್ ಆಗಿರೋದು ಯಾವುದು? ಐ, ನಾನು, ಐ, ನಾನು. ಸೊ ಇದರ ಅರ್ಥ ಏನು? ನಾನು ದೀನಿ,
ಐ ಆಮ್ ಅಂದ್ರೇನು? ನಾನು ಪ್ಲಸ್ ದೀನಿ. ಐ ಆಮ್ ನಾನು ದೀನಿ, ಮಧ್ಯದಲ್ಲಿ ಏನು ಬೇಕಾದ್ರೆ ಹಾಕ್ಬೋದು. ನಾನು ದೀನಿ, ನಾನು ಟೀಚರ್ ಇದ್ದೀನಿ. ಐ ಆಮ್ ಅ ಟೀಚರ್. ನಾನು ಸ್ಟೂಡೆಂಟ್ ಇದ್ದೀನಿ. ಐ ಆಮ್ ಅ ಸ್ಟೂಡೆಂಟ್. ನಾನು ಖುಷಿಯಾಗಿ ಇದ್ದೀನಿ. ಐ ಆಮ್ ಹ್ಯಾಪಿ. ಓಕೆ, ಸೊ ಕನ್ನಡದಲ್ಲಿ ಏನಾಗುತ್ತೆ? ಸೇರ್ಕೊಂಡಿರುತ್ತದು. ತಗೊಳ್ತಿದ್ದೀನಿ ಇದರ ತೆಗೆದುಕೊಳ್ಳುವುದ್ರ ಜೊತೆಗೆ ಸೇರ್ಕೊಂಡಿದೆ, ಬಟ್ ಇಂಗ್ಲೀಷಲ್ಲಿ ಸಪರೇಟ್ ಆಗಿದೆ. ರೆಸ್ಟಿಂಗ್ ಅನ್ನೋದು ಆಮ್ ರೆಸ್ಟಿಂಗ್, ತಗೊಳ್ತಿದ್ದೀನಿ, ಐ ಆಮ್ ರೆಸ್ಟಿಂಗ್. ಸೊ ಸೇರ್ಕೊಂಡಿದೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬೇರೆ ಬೇರೆ ಆಗಿದೆ. ಹಾಗಾಗಿ ಕನ್ಫ್ಯೂಸ್ ಬರುತ್ತೆ. ಅದು ಬೇರೆ ಪದ ಅಂತ ಅನ್ಕೊಂಡ್ಬಿಡ್ತೀರಾ. ಖಂಡಿತ ಅಲ್ಲ, ಇದ್ರ ಜೊತೆಗೆ ಸೇರ್ಕೊಂಡಿರುತ್ತೆ. ಸೊ ಐ ಆಮ್ ಅಂದ್ರೇನು? ನಾನು ಪ್ಲಸ್ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿ ಇದ್ದೀನಿ. ಐ ಆಮ್ ಟಯರ್ಡ್, ನಾನು ಸುಸ್ತಾಗಿ ಇದ್ದೀನಿ. ಓಕೆ, ಸೊ ಇಲ್ಲಿ ಐ ಸ್ಮೈಲ್. ಸೊ ಹಾಗಾದರೆ ನಾವು ಬರೀ ಐಯಲ್ಲಿ ಯೂಸ್ ಮಾಡ್ತೀವಿ ಅಂದರೆ ತೀನಿ. ಹಾಗಾದರೆ ತೀನಿಗೇನು ವರ್ಡ್ ಇಲ್ವಾ ಸರ್? ಇದೆ, ಬಟ್ ಅದನ್ನು ಜಾಸ್ತಿ ನಾವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಐ ಸ್ಮೈಲ್ ಎವ್ರಿ ಡೇ ಅಥವಾ ಐ ಡೂ ಸ್ಮೈಲ್ ಎವ್ರಿ ಡೇ. ಐ ಡೂ. ಸೊ ತೀನಿ ಐ ಡೂ, ಅಥವಾ ಐ ವಿಲ್ ಸ್ಮೈಲ್ ಟುಮಾರೋ, ಐ ವಿಲ್ ಸ್ಮೈಲ್ ಆಫ್ಟರ್ ದಿಸ್ ಕ್ಲಾಸ್, ಅಥವಾ ಐ ವಿಲ್ ಈಟ್, ಆ ಥರ. ಸೊ ವಿಲ್ ಬಂದಾಗಲೂ ತೀನಿ ಅಂತ ಯೂಸ್ ಮಾಡ್ತೀವಿ. ವಿಲ್ ಬರದೇ ಇದ್ರೂ ಐ ಈಟ್ ಎವ್ರಿ ಡೇ, ನಾನು ಪ್ರತಿದಿನ ಊಟ ಮಾಡ್ತೀನಿ. ಈಗ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಸಿಂಪಲ್ ಗೊತ್ತಾಯ್ತಲ್ಲ ನಿಮಗೆ? ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಇಲ್ಲಿ ನೋಡಿ, ಐ ಆಮ್ ಥರ್ಸ್ಟಿ, ನನಗೆ ದಾಹವಾಗಿದೆ. ಅಲ್ಲ, ಅಲ್ಲಿ ಇದ್ದೀನಿ ಇಲ್ವಲ್ಲ ಸರ್? ನಾನು ದಾಹದಿಂದ ಇದ್ದೀನಿ. ಐ ಆಮ್ ಥರ್ಸ್ಟಿ. ಐ ಆಮ್ ಬ್ಯುಸಿ, ನಾನು ಬ್ಯುಸಿಯಾಗಿದ್ದೀನಿ. ಐ ಆಮ್ ರೆಡಿ, ನಾನು ರೆಡಿಯಾಗಿದ್ದೀನಿ. ಇದ್ದೀನಿ. ಇಲ್ಲೇನು? ಐ ಆಮ್ ಡ್ರಿಂಕಿಂಗ್ ವಾಟರ್, ನಾನು ನೀರು ಕುಡಿತಾ ಇದ್ದೀನಿ. ಐ ಆಮ್ ವರ್ಕಿಂಗ್, ನಾನು ಕೆಲಸ ಮಾಡ್ತಿದ್ದೀನಿ. ಐ ಆಮ್ ಗೆಟಿಂಗ್ ರೆಡಿ, ನಾನು ರೆಡಿ ಆಗ್ತಿದ್ದೀನಿ. ಐ ಆಮ್ ರನ್ನಿಂಗ್, ನಾನು ಓಡ್ತಿದ್ದೀನಿ. ಇದ್ದೀನಿ. ಇಲ್ಲೇನಿದೆ? ಅದು ಯಾವುದಿಲ್ಲ. ಇದ್ದೀನಿ ಅಂತಿಲ್ಲ, ತೀನಿ ಅಂತಿದೆ. ತೀನಿ ಅಂತ ಬಂದಾಗ ನಾವು ಐ ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ನಾನು ತುಂಬ ನೀರು ಕುಡಿತೀನಿ. ಐ ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ಐ ವರ್ಕ್ ಇನ್ ಅನ್ ಆಫೀಸ್, ನಾನೊಂದು ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಐ ಗೆಟ್ ರೆಡಿ ಕ್ವಿಕ್ಲಿ, ನಾನು ಬೇಗ ರೆಡಿ ಆಗ್ತೀನಿ. ಇಲ್ಲೆಲ್ಲ ಗಮನಿಸಿ, ಪ್ಯಾಟ್ರನ್ ಕನ್ನಡದಲ್ಲಿ ಏನಿದೆ, ಇಂಗ್ಲೀಷಲ್ಲಿ ಏನಿದೆ ಅನ್ನೋದನ್ನು ಗಮನಿಸಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಿದೆ? ದೀನಿ. ಐ ಆಮ್. ತೀನಿ. ಐ. ಓಕೆ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು. ಐ ಆಮ್ ಅಂದ್ರೇನು? ನಾನು ಪ್ಲಸ್ ನಾನು ಪ್ಲಸ್ ದೀನಿ. ಐ ಅಂದ್ರೇನು? ನಾನು ಪ್ಲಸ್ ತೀನಿ. ನಾನು ಪ್ಲಸ್ ತೀನಿ. ಓಕೆ, ರೈಟ್. ನೆಕ್ಸ್ಟ್ ಇದನ್ನೇ ಎಕ್ಸಾಂಪಲ್ಸ್ ನೋಡಿ, ತುಂಬ ಇದೆ. ನೀವು ಇದನ್ನು ಬೇಕಾದರೆ ವಿಡಿಯೋ ಪಾಸ್ ಮಾಡಿ ನೀವು ನೋಟ್ ಮಾಡ್ಕೋಬೋದು. ಸಿಂಪಲಾಗಿ ನಾನು ಹೇಳ್ತೀನಿ. ರೂಲ್ ಏನು? ಸೊ ಐ ಆಮ್ ರೂಲ್, ಈಸಿ ರೂಲ್ ಫಾರ್ ಸ್ಟೂಡೆಂಟ್ಸ್. ಐ ಆಮ್, ನಾನು ಹೇಗಿದ್ದೀನಿ, ನಾನು ಯಾರು, ನಾನು ಎಲ್ಲಿದ್ದೀನಿ, ಇದು. ಇನ್ನು ಒಟ್ಟು ಐ ಆಮ್ ಅಂತ ನಾವು 11 ಕಡೆ ಬಳಸ್ತೀವಿ. ಈಗ ಸದ್ಯಕ್ಕೆ ನಾವು ಜಸ್ಟ್ ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಹಂತವಾಗಿ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಬೇಸಿಕಲಿ. ಈಗ ನಾವು ಐ ವಾಸ್ ಬಳಸ್ತೀವಿ. ಇದೇನಪ್ಪ ಹೊಸದಾಗಿ ಬಂತು ಅಂತ ಅನ್ಕೊಂಡಿದ್ದೆ. ಐ ಆಮ್ ಬಂತು, ಓಕೆ. ಐ ವಾಸ್. ಓಕೆ, ಎಕ್ಸಾಂಪಲ್ ನೋಡಿ. ಐ ವಾಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಐ ವಾಸ್ ಹ್ಯಾಪಿ, ನಾನು ಖುಷಿಯಾಗಿದ್ದೆ. ಓಕೆ, ಐ ವಾಸ್ ಹ್ಯಾಪಿ, ನಾನು ಖುಷಿಯಾಗಿದ್ದೆ. ಸೊ ಏನಿದೆ ಅಂತ ನೋಡಿ. ಇದ್ದೆ, ಇತ್ತು. ಐ ವಾಸ್ ಹ್ಯಾಪಿ, ಇತ್ತು. ಐ ವಾಸ್ ಹ್ಯಾಪಿ, ನಾನು ಖುಷಿಯಾಗಿದ್ದೆ, ನನಗೆ ಹಸುವಾಗಿತ್ತು, ನನಗೆ ದಾಹವಾಗಿತ್ತು. ಇದ್ದೆ, ಇತ್ತು. ಇಲ್ಲೇನಿದ್ದೆ? ಇಲ್ಲೂ ತಿದ್ದೆ. ಸೊ ಈ ತಿದ್ದೇನೆ ನಿಮಗೆ ವಾಸ್. ತಿದ್ದೆ, ಇಲ್ಲಿ ಇದ್ದೆ. ಇಲ್ಲಿ ನಾವು ಐ ವಾಸ್ ಬಳಸ್ತೀವಿ. ಇದ್ದೆ ಬಂದಾಗ ನಾನು ಖುಷಿಯಾಗಿದ್ದೆ, ಐ ವಾಸ್ ಹ್ಯಾಪಿ. ನಾನು ನಗ್ತಾ ಇದ್ದೆ, ಐ ವಾಸ್ ಸ್ಮೈಲಿಂಗ್. ನಾನು ರೆಸ್ಟ್ ತಗೋತಿದ್ದೆ, ಐ ವಾಸ್ ರೆಸ್ಟಿಂಗ್ ಆರ್ ಐ ವಾಸ್ ಟೇಕಿಂಗ್ ರೆಸ್ಟ್. ತಿದ್ದೆ. ಇಲ್ಲಿ ನಾವು ಐ ಬಳಸ್ತೀವಿ, ಆದರೆ ವಾಸ್ ಬಳಸಲ್ಲ, ಆಮ್ ಬಳಸಲ್ಲ. ಏನು ಬಳಸ್ತೀವಿ ಇಲ್ಲಿ? ಐ ಸ್ಮೈಲ್ಡ್. ಸೊ ಇಲ್ಲಿ ಇಡಿ ಬಳಸ್ತಾ ಇದ್ದೀವಿ, ಸ್ಮೈಲ್ಡ್. ಐ ರೆಸ್ಟೆಡ್, ಇಡಿ. ಐ ಏಟ್. ಸೊ ಇಲ್ಲಿ ಈಟ್ ಇರೋದು ಏನಾಗಿದೆ? ಈಟ್ ಇರೋದು ಏಟ್ ಆಗಿದೆ. ಐ ವಾಸ್ ಈಟಿಂಗ್ ಅಂದರೆ ನಾನು ತಿಂತಾ ಇದ್ದೆ. ಐ ವಾಸ್ ಈಟಿಂಗ್, ನಾನು ತಿಂತಾ ಇದ್ದೆ. ಐ ಏಟ್ ಮೈ ಲಂಚ್. ನಾನಿಲ್ಲಿ ಐ ವಾಸ್ ಏಟ್ ಅಂತ ಹೇಳಬಾರ್ದು. ಇಲ್ಲಿ ಇದನ್ನು ಈಟ್ ತೆಗೆದುಬಿಟ್ಟು ಕೆಲವರು ಏನು ಮಾಡ್ತೀರಾ? ಐ ವಾಸ್ ಏಟ್ ಅಂತ ಹೇಳ್ಬಿಡ್ತೀರಾ. ಐ ವಾಸ್ ಏಟ್, ರಾಂಗ್. ಐ ವಾಸ್ ಈಟಿಂಗ್. ನೀವು ಏಟ್ ಯೂಸ್ ಮಾಡೋದಾದರೆ ಐ ಏಟ್. ಸೊ ನಾವೇನು ಯೂಸ್ ಮಾಡ್ತೀವಿ? ಆಗೋಗಿರೋ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಐ ಸ್ಮೈಲ್ಡ್ ಎಟ್ ಎವ್ರಿ ಒನ್, ನಾನು ಎಲ್ಲರೂ ನೋಡಿ ನಕ್ಬಿಟ್ಟೆ. ಐ ರೆಸ್ಟೆಡ್ ಆಫ್ಟರ್ ವರ್ಕ್, ನಾನು ಕೆಲಸ ಆದಮೇಲೆ ರೆಸ್ಟ್ ತೊಗೊಂಡೆ. ಐ ಏಟ್ ಮೈ ಲಂಚ್, ನಾನು ನನ್ನ ಲಂಚನ್ನು ತಿಂದೆ. ಐ ಡ್ರ್ಯಾಂಕ್ ಅ ಲಾಟ್ ಆಫ್ ವಾಟರ್,
ನಾನು ತುಂಬ ನೀರು ಕುಡಿದೆ. ಇದು ಐ ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ನಾನು ತುಂಬ ನೀರು ಕುಡಿತೀನಿ. ತೀನಿ ಡ್ರಿಂಕ್, ಕುಡಿದೆ ಡ್ರ್ಯಾಂಕ್. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಈಗ ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಕುಡಿತಾ ಇದ್ದೆ, ನಾನು ಇದನ್ನು ಹೇಳಿಲ್ಲಲ್ಲ, ಐ ವಾಸ್ ಸ್ಮೈಲಿಂಗ್, ನಾನು ನಗ್ತಾ ಇದ್ದೆ. ಐ ವಾಸ್ ರೆಸ್ಟಿಂಗ್, ನಾನು ತಗೋತಾ ಇದ್ದೆ, ರೆಸ್ಟ್ ತಗೊಳ್ತಾ ಇದ್ದೆ. ಐ ವಾಸ್ ಈಟಿಂಗ್, ನಾನು ತಿಂತಾ ಇದ್ದೆ. ಐ ವಾಸ್ ಡ್ರಿಂಕಿಂಗ್ ವಾಟರ್, ನಾನು ನೀರು ಕುಡಿತಾ ಇದ್ದೆ. ಓಕೆ, ಈಗ ಈಗ ಐ ಆಮ್ ಎಲ್ಲಿ ಇದ್ದೀನಿ, ನಾನು ಇದ್ದೀನಿ. ಐ ತೀನಿ, ನಾನು ಕುಡಿತೀನಿ, ನೀರು ಕುಡಿತೀನಿ. ಐ ಡ್ರಿಂಕ್, ಬರೀ ಐ ಎಲ್ಲಿ ಯೂಸ್ ಮಾಡ್ತೀವಿ, ಐ ಆದಮೇಲೆ ನಾವು ಡೈರೆಕ್ಟಾಗಿ ಆ್ಯಕ್ಷನ್ ವರ್ಬ್ ಹೇಳ್ತೀವಿ. ಐ ಡ್ರಿಂಕ್, ನಾನು ಕುಡಿತೀನಿ. ಐ ವಾಸ್ ಡ್ರಿಂಕಿಂಗ್, ನಾನು ಕುಡಿತಾ ಇದ್ದೆ. ಐ ವಿಲ್ ಡ್ರಿಂಕ್, ನಾನು ಆಮೇಲೆ ಕುಡಿತೀನಿ. ಐ ಆಮ್ ಡ್ರಿಂಕಿಂಗ್ ನಾವು, ನಾನು ಈಗ ಕುಡಿತಾ ಇದ್ದೀನಿ. ಓಕೆ, ರೈಟ್. ಸೊ ಈಗ ನೋಡಿ, ಇಲ್ಲಿ ನೋಡಿ ಎಕ್ಸಾಂಪಲ್ ಬೇರೆ ನೋಡೋಣ. ಐ ವಾಸ್ ರೆಡಿ, ನಾನು ರೆಡಿ ಆಗಿದ್ದೆ. ಐ ವಾಸ್ ಲೇಟ್, ನಾನು ತಡವಾಗಿತ್ತು. ಐ ವಾಸ್ ಫ್ರೀ, ನಾನು ಫ್ರೀ ಆಗಿದ್ದೆ. ಐ ವಾಸ್ ಸ್ಲೀಪಿ, ನನಗೆ ನಿದ್ರೆ ಮಂಪರಲ್ಲಿದ್ದೆ ನಾನು. ಐ ವಾಸ್ ಎಕ್ಸೈಟೆಡ್, ನಾನು ತುಂಬ ಖುಷಿಯಲ್ಲಿದ್ದೆ. ಐ ವಾಸ್ ಗೆಟಿಂಗ್, ING. ಐ ವಾಸ್ ಗೆಟ್ ಅನ್ನೋದು ಒಂದು ಮೇನ್ ಕ್ರಿಯಾಪದ ಅಲ್ವಾ. ವಾಸ್ ರನ್ನಿಂಗ್, ಐ ವಾಸ್ ರನ್, ಐ ವಾಸ್ ಗೆಟ್ ಅಲ್ಲ, ಐ ವಾಸ್ ಗೆಟ್ ರೆಡಿ ಅಲ್ಲ, ಐ ವಾಸ್ ಗೆಟಿಂಗ್ ರೆಡಿ. ಐ ವಾಸ್ ರನ್ ಅಲ್ಲ, ಐ ವಾಸ್ ರನ್ನಿಂಗ್. ಐ ವಾಸ್ ವಾಚಿಂಗ್, ಐ ವಾಸ್ ಸ್ಲೀಪಿಂಗ್, ಐ ವಾಸ್ ಲರ್ನಿಂಗ್. ಇದನ್ನೆಲ್ಲ ಬಾಯ್ಪಾಠ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ಐ ಗೆಟ್ ಇರೋದು ಗಾಟ್ ಆಗಿದೆ ಇಲ್ಲಿ, ಫಾಸ್ಟ್ ಟೆನ್ಸ್. ಐ ಗಾಟ್ ರೆಡಿ, ನಾನು ಬೇಗ ರೆಡಿ ಆದೆ. ಐ ಗಾಟ್ ರೆಡಿ ಕ್ವಿಕ್ಲಿ, ಗಾಟ್ ರೆಡಿ. ಐ ರ್ಯಾನ್ ಟು ಸ್ಕೂಲ್, ನಾನು ಶಾಲೆಗೆ ಓಡಿ ಹೋದೆ. ಐ ರ್ಯಾನ್ ಟು ಸ್ಕೂಲ್. ಐ ವಾಚ್ಡ್ TV at night. ಐ ಸ್ಲೆಪ್ಟ್, ಸ್ಲೀಪ್ ಇರೋದು ಸ್ಲೆಪ್ಟ್ ಆಗಿದೆ. ಓಕೆ, ಐ ವಾಸ್ ಸ್ಲೀಪಿ, ಐ ಸ್ಲೆಪ್ಟ್. ಐ ಸ್ಲೆಪ್ಟ್, ಐ ಲರ್ನ್ಡ್ ಇಂಗ್ಲಿಷ್. ಐ ವಾಸ್ ಲರ್ನಿಂಗ್ ಇಂಗ್ಲಿಷ್, ಐ ಲರ್ನ್ಡ್ ಇಂಗ್ಲಿಷ್. ಇಲ್ಲೇನಿದೆ, ಐ ವಾಸ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲೀಷು ಕಲಿತಾ ಇದ್ದೆ. ಐ ಲರ್ನ್ಡ್ ಇಂಗ್ಲಿಷ್ ವೆರಿ ಕ್ವಿಕ್ಲಿ, ನಾನು ಇಂಗ್ಲೀಷನ್ನ ಬೇಗ ಕಲಿತೆ. ಓಕೆ, ಸೊ ಇದರಲ್ಲಿ ಗ್ರಾಮರ್ ಅಂತ ನಾನು ಒಂದು ಪದನೂ ಬಳಸಿಲ್ಲ, ನಿಮಗೆ ಗ್ರಾಮರ್ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ನೋಡಬೇಕಾಗಿರೋದು ಪ್ಯಾಟ್ರನ್. ಇಂಗ್ಲೀಷಲ್ಲಿ ಏನು ಬಂದಿದೆ, ಕನ್ನಡದಲ್ಲಿ ಅದೇ ಥರ ಏನಿದೆ, ಒಂದೇ ಸೆಂಟೆನ್ಸಲ್ಲಿ ಏನಿದೆ ಅದನ್ನು ಅಬ್ಸರ್ವ್ ಮಾಡಿದರೆ ನಿಮಗೆ ಅದು ನಿಮಗೆ ಪ್ಯಾಟ್ರನ್ ಗೊತ್ತಾಗುತ್ತೆ. ಇಲ್ಲಿ ಇತ್ತು, ಇತ್ತು, ಇದ್ದೆ, ಇತ್ತು, ಇದ್ದೆ, ಅದಕ್ಕೆ ಇಲ್ಲಿ ವಾಸ್ ಬಂದಿರೋದು. ಇಲ್ಲೇನಿದೆ, ತಿದ್ದೆ, 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 ಅದಕ್ಕೆ ಇಲ್ಲಿ ವಾಸ್ ಮತ್ತು ING. ಎಲ್ಲದರಲ್ಲೂ ಒಂದೇ ಥರ ಏನಿದೆ ನೋಡಿ, ವಾಸ್ ಮತ್ತು ING, ವಾಸ್ ಮತ್ತು ING. ಓಕೆ, ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ ನಿಮಗೆ ತುಂಬ ಸಿಂಪಲ್ ಆಗಿ. ಸೊ ಇದರಲ್ಲೇ ನಿಮಗೆ 50% ಇದ್ರದ್ದು ಅಂದರೆ 50% ಇಂಗ್ಲೀಷ್ ಇಲ್ಲೇ ಬಂದುಬಿಡುತ್ತೆ. ಇದನ್ನು ನಾವು ಕ್ವೆಶ್ಚನ್ ಮಾಡ್ತೀವಿ. ಕ್ವೆಶ್ಚನ್ ಅಂದರೆ ಈ ಪದನ ಈ ಕಡೆ ಹಾಕಿ ಇಲ್ಲಿ ವಾಸ್ ಫಸ್ಟಿಗೆ ಹಾಕಿದ್ರೆ ಇದು ತೆಗೀರಿ, ಅವಾಗ ಏನಾಗುತ್ತೆ, ವಾಸ್ ಐ ವಾಚಿಂಗ್ TV, ನಾನು TV ನೋಡ್ತಾ ಇದ್ನಾ. ಐ ವಾಸ್ ವಾಚಿಂಗ್ TV, ನಾನು TV ನೋಡ್ತಾ ಇದ್ದೆ. ಐ ವಾಸ್ ಸ್ಲೀಪಿಂಗ್, ನಾನು ನಿದ್ರೆ ಮಾಡ್ತಾ ಇದ್ದೆ. ನಾನು ನಿದ್ರೆ ಮಾಡ್ತಾ ಇದ್ನಾ. ವಾಸ್ ಐ ಸ್ಲೀಪಿಂಗ್. ಸೊ ಈ ವಾಸನ್ ಈ ಕಡೆ ಹಾಕಿದ್ರೆ ಏನಾಗುತ್ತೆ, ಅದು ಕ್ವೆಶ್ಚನ್ ಆಗುತ್ತೆ. ಈ ವಾಸನ್ ಈ ಕಡೆ ಹಾಕಿದ್ರೆ ಅದು ಕ್ವೆಶ್ಚನ್ ಆಗುತ್ತೆ. ಐ ವಾಸ್ ಸ್ಲೀಪಿ, ನನಗೆ ನಿದ್ರೆ ಬರ್ತಾ ಇತ್ತು. ವಾಸ್ ಐ ಸ್ಲೀಪಿ, ನಾನು ನಿದ್ದೆ ಬರ್ತಾ ಇರೋ ಥರ ಇದ್ನ ನಾನು. ಓಕೆ, ಇದರ ಅರ್ಥ ಏನು, ಒಂದು ಪದ ಆ ಕಡೆ ಈ ಕಡೆ ಹಾಕಿದ್ರೆ ಅದರದ್ದು ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಅದು ಪ್ರಶ್ನೆ ಆಗುತ್ತೆ. ಇಂಗ್ಲೀಷಲ್ಲಿ ಅದೊಂದು ಅಡ್ವಾಂಟೇಜ್ ಇದೆ ನಮಗೆ. ಬೇರೆ ಎಕ್ಸ್ಟ್ರಾ ಏನು ಸೇರಿಸೋದು ಬೇಡ. ಕನ್ನಡದಲ್ಲಿ ನಾವು ಎಕ್ಸ್ಟ್ರಾ ಸೇರಿಸ್ಬೇಕಾಗುತ್ತೆ. ಐ ವಾಸ್ ಸ್ಲೀಪಿಂಗ್, ನಾನು ನಿದ್ರೆ ಮಾಡ್ತಾ ಇದ್ದೆ. ನಾನು ನಿದ್ರೆ ಮಾಡ್ತಾ ಇದ್ನಾ, ಇದ್ದೇನಾ, ಇದ್ದೇ ಇದೆ, ಇದ್ದೇನಾ ಸೇರಿಸ್ಬೇಕು. ನಾ ಸೇರಿಸ್ತಾ ಇದ್ದೀವಿ ನಾವು, ಇಲ್ಲೇನು ಸೇರಿಸಲ್ಲ. ಇಲ್ಲಿ ಇದೇ ಪದನ ಈ ಕಡೆ ಹಾಕಿದ್ರೆ ವಾಸ್ ಐ ಸ್ಲೀಪಿಂಗ್, ನಾನು ನಿದ್ರೆ ಮಾಡ್ತಾ ಇದ್ನ. ಐ ವಾಸಂಟ್ ಸ್ಲೀಪಿಂಗ್, ಇಲ್ಲ ನಾನು ನಿದ್ರೆ ಮಾಡ್ತಿರ್ಲಿಲ್ಲ. ಸಿಂಪಲ್ ಥಿಂಗ್ಸ್ ಇವೆಲ್ಲ. ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತೀರಾ, ಆಮೇಲೆ ಕನ್ಫ್ಯೂಸ್ ಆಗುತ್ತೆ, ಇದು ಯಾಕೆ ಹಿಂಗಿದೆ. ತುಂಬ ಜನ ಐ ಆಮ್ ಬಳಸಬಾರ್ದಿರೋ ಕಡೆ ಐ ಆಮ್ ಬಳಸ್ಬಿಡ್ತಾರೆ. ಏನು, ಐ ಆಮ್ ರ್ಯಾನ್ ಟು ಸ್ಕೂಲ್, ನಾನು ಶಾಲೆಗೆ ಓಡೋದೆ. ಐ ಆಮ್ ರ್ಯಾನ್ ಟು ಸ್ಕೂಲ್ ಅಲ್ಲ, ಐ ರ್ಯಾನ್ ಟು ಸ್ಕೂಲ್. ನಾವು ಈಗ ಏನೇ ನಾವು ಆ್ಯಕ್ಷನ್ ಹೇಳೋದಾದರೆ ಐ ರ್ಯಾನ್, ಐ ಸ್ಪೀಕ್, ಐ ರೋಟ್, ಐ ರೈಟ್, ಐ ರೀಡ್, ಐ ಸ್ಟಡಿ, ಐ ರನ್, ಐ ಈಟ್, ಐ ಸ್ಲೀಪ್, ಇವೆಲ್ಲ ನೀವು ಆ್ಯಮ್ ಬಳಸಬಾರ್ದು ಮಧ್ಯದಲ್ಲಿ. ಆ್ಯಮ್ ಎಲ್ಲಿ ಬಳಸ್ತೀವಿ, ನಮ್ಮ ಪರಿಸ್ಥಿತಿ ಅಂದರೆ ನಾವು ಏನಾಗಿದ್ದೀವಿ, ನನಗೇನಾಗಿದೆ, ಐ ಆಮ್ ಹ್ಯಾಪಿ, ನನಗೆ ಖುಷಿಯಾಗಿದೆ. ಅಥವಾ ಏನಾಗ್ತಾ ಇದೆ, ಏನಾಗಿದೆ, ಏನಾಗ್ತಾ ಇದೆ. ಐ ಆಮ್ ಸ್ಲೀಪಿಂಗ್,
ಐ ಆಮ್ ರೈಟಿಂಗ್, ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ರೈಟಿಂಗ್, ಬರಿತಾ ಇದ್ದೀನಿ. ಐ ಆಮ್ ಟೀಚಿಂಗ್, ನಾನು ನಿಮಗೆ ಪಾಠ ಮಾಡ್ತೀನಿ. ಅಲ್ಲಿ ನಾವು ಆಮ್ ಅಂತ ಬಳಸ್ತೀವಿ. ಬೇಸಿಕಲಿ ಏನು, ಇದ್ದೀನಿ, ಐ ಆಮ್, ಇದ್ದೆ, ತಿದ್ದೆ, ಐ ವಾಸ್, ಅಥವಾ ನಾನು ಇದ್ದೆ, ಐ ವಾಸ್. ಇಲ್ಲಿ ನಾನು ಮುಂದೆ ಇರ್ತೀನಿ, ಐ ವಿಲ್, ತೀನಿ, ಐ ಆಮ್ ಎಲ್ಲಿ ಯೂಸ್ ಮಾಡಬಾರ್ದು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ. ಓಕೆ, ತುಂಬ ಕಡೆ ಎಲ್ಲರೂ ಈ ಸೆಂಟೆನ್ಸಿಗೆ ಆಮ್ ಯೂಸ್ ಮಾಡಿಬಿಡ್ತಾರೆ. ಇಲ್ಲಿ ಯೂಸ್ ಮಾಡಬಾರ್ದು. ನಾವು ಒಂದು ಆ್ಯಕ್ಷನ್ ಅಂತ ಬಂದಾಗ, ನಾವು ಒಂದು ಕ್ರಿಯೆ ಅಂತ ಬಂದಾಗ ಅಲ್ಲಿ ನಾವು ಆಮ್ ಯೂಸ್ ಮಾಡಬಾರ್ದು. ಐ ಆಮ್ ವಾಚ್, ನೋ ಐ ವಾಚ್. ಐ ಆಮ್ ಸ್ಪೀಕ್, ನೋ ಐ ಸ್ಪೀಕ್. ಐ ಆಮ್ ರೈಟ್, ನೋ ಐ ರೈಟ್. ನೀವು ರೈಟ್ ಅಂತ ಯೂಸ್ ಮಾಡಿದ್ರೆ ಅದಕ್ಕೆ ING ಹಾಕ್ಬೇಕು. ಐ ಆಮ್ ರೈಟಿಂಗ್, ಅದು ಓಕೆ. ಐ ಆಮ್ ರೈಟ್, ನಾಟ್ ಓಕೆ. ಐ ಆಮ್ ಸ್ಪೀಕ್, ನಾಟ್ ಓಕೆ. ಐ ಆಮ್ ಸ್ಪೀಕಿಂಗ್, ಐ ಆಮ್ ಸ್ಪೀಕಿಂಗ್, ಕರೆಕ್ಟ್. I speak, I write, I read, I write. Ride. So I am speaking, I am writing. ಓಕೆ, ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ, ಯಾಕೆಂದರೆ ಪದೇ ಹೇಳಿದಾಗ ಸ್ವಲ್ಪ ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ತೆ. ಓದೋದು ಸೆಕೆಂಡ್ರಿ. ಫಸ್ಟ್ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ಅದ್ರ ಜೊತೆಗೆ ರಿಪೀಟ್ ಮಾಡ್ತಾ ಇದ್ದರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ರೈಟ್. ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಎಲ್ರಿಗೂ ಶೇರ್ ಮಾಡಿ. ನಿಮಗೆ ಏನೋ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೇನು, ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಆಲ್ರೈಟ್. Thank you so much for watching this video. See you in the next video. Until then, keep watching my videos. This is Anil Kumar signing off. Bye-bye. Take care.